ವೀಕ್ಷಕರೇ, ಇತ್ತೀಚೆಗೆ ಎಲ್ಲ ನಮ್ಮ ಇಡೀ 24x7 ಎಲ್ಲ ಚಾನೆಲ್ಗಳು, ಎಲ್ಲ ಸೋಷಿಯಲ್ ಮೀಡಿಯಾಗಳ ಅಟೆನ್ಷನ್ ಒಂದೇ ವಿಷಯದ ಮೇಲಿದೆ. ಆ್ಯಂಡ್ ಅದ್ರ ತಪ್ಪಲ್ಲ, ಆದರೆ ಎಲ್ಲರ ಅಟೆನ್ಷನ್ ಯಾಕೆ ಅಷ್ಟೊಂದು ಬಯಸಿದೆ ಅನ್ನೋದಕ್ಕೆ ಉತ್ತರ ಕುಮಾರನ ಪೌರುಷ ತೋರ್ಸೋಕೆ ಹೋಗಿ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ. ಆದರೆ ಯಾರು ಉತ್ತರ ಕುಮಾರನ ಪೌರುಷನ ತೋರ್ಸೋಕೆ ಹೋಗ್ತಿದ್ದೀರಾ ಅವ್ರಿಗೆ ಅದು ನಿಜವಾಗ್ಲೂ ಒಂದು ದೊಡ್ಡ ಪಾಠನೇ ಇದು. ಸತ್ತವನು ಖಂಡಿತ ಹುತಾತ್ಮನೂ ಅಲ್ಲ, ಮಹಾತ್ಮನೂ ಅಲ್ಲ. ಆತ ಮಾಡಿರೋದು ಒಂದು ದೊಡ್ಡ ಅಪರಾಧನೇ. ಆದರೆ ಆ ಅಪರಾಧಿಗೆ ಶಿಕ್ಷೆ ಕೊಡೋಕೆ ಹೋಗಿ ಒಬ್ಬ ಸ್ಟಾರ್ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಇಂತಹದ್ದೊಂದು ಪ್ರಕರಣ ತನಿಖೆ ನಡಿಬೇಕಾದ್ರೇ ಒಬ್ಬ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂಥ ಒಬ್ಬ ಹೆಣ್ಮಗಳು ಅಂದರೆ ನನಗೂ ಈ ಥರದ ಮೆಸೇಜ್ ಬರ್ತಾ ಇತ್ತು. ಬಟ್ ಆ ಒಂದು ದನಿ ಎತ್ತಿದ ಮೊದಲನೇ ಹೆಣ್ಮಗಳು ಅಂದರೆ ಚಿತ್ರಾಲ್ ರಂಗಸ್ವಾಮಿಯವರು. ಬನ್ನಿ, ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು, ಅವ್ರು ಯಾಕೆ ಈ ವಿಷಯದ ಬಗ್ಗೆ ದನಿ ಎತ್ತಿದ್ರು, ಆ್ಯಂಡ್ ದರ್ಶನ್ ಅವರ ಈ ಇನ್ಸಿಡೆಂಟ್ ಬಗ್ಗೆ ಅವ್ರೇನು ಹೇಳ್ತಾರೆ, ಪ್ರತಿಯೊಂದು ವಿಷಯನೂ ಅವರಿಂದನೇ ತಿಳ್ಕೊತಾ ಹೋಗೋಣ. ಫಸ್ಟ್ ಆಫ್ ಆಲ್ ಮೇಡಮ್, ಫಸ್ಟ್ ನಿಮಗೆ ನಿಜವಾಗ್ಲೂ ನಾನು ಹೆಂಗೆ ವಿಶ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇಂಥದ್ದೊಂದು ಇನ್ಸಿಡೆಂಟ್ಗಳನ್ನ ತುಂಬ ಸೈಲೆಂಟಾಗಿ ಸುಮ್ಮನಾಗ್ಬಿಡ್ತಾರೆ ಕೆಲವರು. ಹೌದು, ಸುಮಾರು ಜನಕ್ಕೆ ಈ ಥರದ್ದು ಡರ್ಟಿ ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಇಗ್ನೋರ್ ಮಾಡ್ತಾರೆ, ಇಲ್ಲ ನೊಂದ್ಕೋತಾರೆ, ಇಲ್ಲ ಬೇಜಾರು ಮಾಡ್ಕೋತಾರೆ, ಸುಮ್ಮನಾಗ್ಬಿಡ್ತಾರೆ. ಆದರೆ ದಿಟ್ಟ ಹೆಜ್ಜೆನ ಇಟ್ಟು ನೀವು ಒಂಥರ ದನಿ ಎತ್ತಿದ್ರಿ. ಈಗ ನೀವು ದನಿ ಎತ್ತಿದ್ಮೇಲೆ ಎಷ್ಟೊಂದು ಜನ ಹೆಣ್ಮಕ್ಳು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಇನ್ಸಿಡೆಂಟ್ ನಿಮ್ಮ ಗಮನಕ್ಕೆ ಬಂದಿದ್ದು ಹೆಂಗೆ? ಅಂದರೆ ನಿಮಗೆ ಬಂದಂಥ ಮೆಸೇಜ್ಗಳನ್ನ ನೀವು ಹೌದಲ್ವಾ ಅಂತ ಅನಿಸಿದ್ಯಾ ಅವಾಗ? ಆ್ಯಂಡ್ ಏನು ಮೆಸೇಜ್ ಬಂದಿತ್ತು? ನಾನು ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ದ ಹಿಂದೂ ಪೇಪರಲ್ಲಿ ಆ ವ್ಯಕ್ತಿಯ ಅಕೌಂಟ್ ಈ ಹೆಸರಲ್ಲಿ ಇದೆ ಅಂತ ಬಂದು ನೋಡಿದೆ. ಗೌತಮ್ KS 1990 ಫಾಲೋವರ್ಸಲ್ಲಿ ಚೆಕ್ ಮಾಡಿದೆ, ಫಾಲೋವರ್ಸಲ್ಲಿ ಇರಲಿಲ್ಲ. ಬ್ಲಾಕ್ ಲಿಸ್ಟಲ್ಲಿ ಚೆಕ್ ಮಾಡಿದಾಗ ಇತ್ತು. ಸೊ ಆಬ್ವಿಯಸ್ಲಿ ನನ್ನ ಬ್ಲಾಕ್ ಲಿಸ್ಟಲ್ಲಿ ಅಕೌಂಟ್ ಇದೆ ಅಂತಂದರೆ ಯೂಶಲಿ ನಾನು ನೆಗೆಟಿವ್ ಕಮೆಂಟ್ಸ್ ಬಂದರೆ ಅದನ್ನು ಸ್ಟೋರಿಗೆ ಹಾಕ್ತೀನಿ ಅಥವಾ ಅವ್ರಿಗೆ ರಿಯಲೈಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದು ನ್ಯೂಡಿಟಿ ಬಂದಾಗ ನಾನು ಏನು ಮಾಡ್ತೀನಿ, ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತೀನಿ. ಸೊ ಹಾಗಾಗಿ ಆ ಥರದ ಮೆಸೇಜಸ್ಸೇ ಬಂದಿರುತ್ತೆ ಅಂತ ಕನ್ಫರ್ಮು, ಇಲ್ಲಾಂದರೆ ಬ್ಲಾಕ್ ಲಿಸ್ಟಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಏನು ಮೆಸೇಜಸ್ ಬಂದಿತ್ತು ಅದು ನಂಗೆ ನೆನಪಿಲ್ಲ. ಆದರೆ ನಾನು ಈ ವಿಷಯನ ಶೇರ್ ಮಾಡಿದ್ಮೇಲೆ ಎಷ್ಟೊಂದು ಜನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ, ನಮಗೂ ಬಂದಿತ್ತು ಅಂತೆಲ್ಲ. ಒಂದು ನಿಮಿಷ ಇರಿ, ತೋರಿಸ್ತೀನಿ. ಈಗ ನೋಡಿ ಮ್ಯಾಮ್, ನನಗೂ ಅಕೌಂಟಿಂದ ಮೆಸೇಜಸ್ ಬಂದಿದೆ. ಸೊ ದಿಸ್ ಇಸ್ ಒನ್ ಮೆಸೇಜ್. ಹಾಂ, ಅದಾದಮೇಲೆ ಇದು ಮೆಸೇಜಸ್ ನೋಡಿ, ಇದು ಅಕೌಂಟ್ ನೋಡಿ. ಗೌತಮ್, ಎಕ್ಸಾಕ್ಟ್ಲಿ ಗೌತಮ್ KS 1990. ಓಕೆ, ನೋಡಿ ಮ್ಯಾಮ್, ಇದೆಲ್ಲ ಯಾವ ಮೇ ಅಲ್ಲಿ ಬಂದಿರೋದು ನೋಡಿ ಮ್ಯಾಮ್. ಮೇ 15 ಬಂದಿರೋದು, ಮೇ 14. ಅದಾದ್ಮೇಲೆ ನೋಡಿ ಮ್ಯಾಮ್, ಇಲ್ಲಿ ಮೆಸೇಜು ಮೇ 15 ಮೇ 14 ಎಲ್ಲ ಬಂದಿದಲ್ವಾ. ಈಗ ಕೆಲವರು ವಾದ ಏನು ಅಂತಂದ್ರೆ ಈ ಒಂದು ಇಶ್ಯೂ ಆದ್ಮೇಲೂ ಕ್ರಿಯೇಟ್ ಆಗಿರ್ಬೋದಲ್ಲ ಈ ಅಕೌಂಟ್ ಅಂತ ವಾದ ಮಾಡ್ತಿದ್ದಾರೆ. ಬಟ್ ದಟ್ ಇಸ್ ರಾಂಗ್. ಮೆಸೇಜ್ಗಳ ಡೇಟ್ ನೋಡಿ ಮ್ಯಾಮ್, ಮೇ 24 ಆಯ್ತಾ. ಇಲ್ಲಿ ನೋಡಿ, ಈ ಮೆಸೇಜು ಏಪ್ರಿಲ್ 28 ಆಯ್ತಾ. ಇದು ನೋಡಿ ಮ್ಯಾಮ್, ನಾನು ಅವ್ರನ್ನ ಬ್ಲರ್ ಮಾಡಿದ್ದೀನಿ. ಅವರ ಸ್ಟೋರಿಗೆ ಅವರು ಕಳಿಸಿದಂಥ ಮೆಸೇಜಸ್ ಇದು. ಆ್ಯಂಡ್ ಯಾರು ಯಾಕೆ ಮುಂದೆ ಬಂದು ಶೇರ್ ಮಾಡ್ಕೋತಿಲ್ಲ ಅಂದರೆ, ನೀವೇ ನೋಡ್ತಾ ಇದ್ದೀರಾ ಇದು ಎಷ್ಟು ಸೆನ್ಸಿಟಿವ್ ಟಾಪಿಕ್ಕು ಆ್ಯಂಡ್ ತುಂಬಾ ಹೀಟ್ ಆಫ್ ದ ಮೂಮೆಂಟ್ ಇದೆ. ಯಾರು ಏನೇ ಮಾತಾಡಿದ್ರು ಅದು ಇನ್ನೊಂದು ಆಯಾಮ ಪಡ್ಕೊತಾ ಇದೆ. ಸೊ ಹಾಗಾಗಿ ಯಾರು ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋಕೆ ಭಯ ಪಡ್ತಿದ್ದಾರೆ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಆವಾಗಲೂ ಅಷ್ಟೇ ನಾನು ಯಾವುದೇ ನ್ಯೂಸ್ ಅವ್ರಿಗೆ ಶೇರ್ ಮಾಡ್ಕೊಂಡಿಲ್ಲ, ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡೆ. ನನ್ನ ಫಾಲೋವರ್ಸಲ್ಲಿ ಯಾರಾದರೂ ಇದ್ದರೆ ಚೆಕ್ ಮಾಡ್ಕೋತಾರೆ ಅಂತ. ಅದಾದಮೇಲೆ ನ್ಯೂಸ್ ಆಯಿತು. ಅದಾದಮೇಲೆ ಎಷ್ಟೊಂದು ಜನ ಬೈಟ್ಸ್ ಕೂಡ ಕೇಳಿದ್ರಿ ನೀವು, ನಾನು ಕೊಡೋದು ಬೇಡ ಅಂದ್ಕೊಂಡೆ. ಈಗ ಶೇರ್ ಮಾಡ್ಕೊಂಡಿರೋದಕ್ಕೆ ಹೆಂಗಾಗಿದೆ ಅಂತಂದರೆ, ನನಗೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ. ಇವಳು ಇಷ್ಟು ದಿನ ಎಲ್ಲಿದ್ಲು, ಇಷ್ಟು ದಿನ ನಮ್ಮನೇಲೇ ಇದ್ದೆ, ಆದರೆ ಆ ಅಕೌಂಟ್ ನನಗೆ ಅವ್ರದ್ದೇ ಅಂತ ಇವಾಗ ಗೊತ್ತಾಗಿದ್ದು. ಅದನ್ನು ನಾನು ಅವ್ರದ್ದೇ ಅಂತ ನಾನು ಹೇಳ್ತಿಲ್ಲ, ದ ಹಿಂದೂ ಪೇಪರ್ ಹೇಳ್ತಿರೋದು, ಮೀಡಿಯಾ ಕೊಟ್ಟಿರೋದು. ಆ್ಯಂಡ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಕಂಪ್ಲೇಂಟ್ ಈ ಒಂದು ಅಕೌಂಟ್ ಮೇಲೆ ಮಾರ್ಚ್ ಅಲ್ಲಿ 2 ಕಂಪ್ಲೇಂಟ್ ಆಗಿದೆ ಬಸವೇಶ್ವರ ಸ್ಟೇಷನಲ್ಲಿ. ಇಬ್ಬರು ಯಾರೋ ಕೊಟ್ಟಿದ್ದಾರೆ ಡಿಫ್ರೆಂಟ್ ಕಂಪ್ಲೇಂಟು. ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಅದ್ರ ಬಗ್ಗೆ? ಮತ್ತೆ ಆ್ಯಕ್ಷನ್ ತೊಗೊಂಡಿದ್ರೆ ಈ ಇಶ್ಯೂನೇ ನಡೀತಿರಲಿಲ್ಲ. ಆ್ಯಂಡ್ ನೀವು ಮೆಸೇಜಸ್ ತೋರಿಸಿ, ವ್ಯಕ್ತಿನೇ ಬ್ಲಾಕ್ ಮಾಡಿದ್ದೀನಿ ಅಂತಂದಾಗ ನಾನು ಮೆಸೇಜಸ್ನ ಇಟ್ಕೋತೀನಿ, ಕೆಟ್ಟ ರೀತಿ ಇರೋವಂಥ ಮೆಸೇಜಸ್ನ ಇಟ್ಕೋತಾರ ಮ್ಯಾಮ್? ಯಾರೋ ಇವಾಗ ಅವರೆಲ್ಲ ಇಟ್ಕೊಂಡಿರ್ಬೋದು, ಬ್ಲಾಕ್ ಮಾಡಿದ್ರು. ಒಂದೊಂದ್ಸಲ ನನ್ನ ಮೆಸೇಜಸ್ ಆಲ್ಮೋಸ್ಟ್ 500 ಮೆಸೇಜಸ್ ಐಲ್ ಗೆಟ್ ಮ್ಯಾಮ್ ಇನ್ ಅ ಡೇ. ನಾನು ಎಲ್ಲದನ್ನು ಕ್ಲಿಯರ್ ಮಾಡ್ತಾ ಇರ್ತೀನಿ. ಆದಷ್ಟು ನಾನು ಒಳ್ಳೊಳ್ಳೆ ಮೆಸೇಜಸ್ಗೆಲ್ಲ ಲೈಕ್ ಕೊಡೋಕ್ಕಾದ್ರೂ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ ನಾನು ಓದಿದ್ದೀನಿ ಅಂತ ಅಂದ್ಕೊಳ್ಳಿ ಅವರು ಅಂತ. ಆ್ಯಂಡ್ ಐ ಆಮ್ ವೆರಿ ಮಚ್ ಕನೆಕ್ಟೆಡ್ ವಿತ್ ಮೈ ಫಾಲೋವರ್ಸ್ ಆಯ್ತಾ, ತುಂಬ. ಆ್ಯಂಡ್ ನನ್ನ ಫಾಲೋ ಮಾಡೋವಂಥವ್ರು ಗೊತ್ತಿರುತ್ತೆ ನಾನು ಯಾವ ರೀತಿ ವ್ಯಕ್ತಿತ್ವ ಅಂತ, ಸುಮಾರು ವರ್ಷದಿಂದ ನೋಡ್ಕೊಂಡು ಬಂದಿರ್ತಾರೆ. ಸೊ ಹಂಗಾಗಿ ಇದು ನನ್ನ ವ್ಯಕ್ತಿನೇ ಬ್ಲಾಕ್ ಮಾಡಿದ್ದೀನಿ ಅಂದರೆ ಮೆಸೇಜಸ್ ಎಲ್ಲಿರುತ್ತೆ? ಇನ್ಫ್ಯಾಕ್ಟ್ ನನಗೆ ಅವ್ರು ಏನು ಮೆಸೇಜ್ ಮಾಡಿದ್ರು ಅಂತಲೂ ನೆನಪಿಲ್ಲ. ಆದರೆ ನಾನು ಹೇಳ್ತಿರೋದು ಏನಿಲ್ಲ ಅಂದರೆ, ನ್ಯೂಡಿಟಿ ಅಥವಾ ಕೆಟ್ಟ ಮೆಸೇಜ್ ಇಲ್ಲ ಅಂದರೆ ನಾನು ಬ್ಲಾಕ್ ಲಿಸ್ಟಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಿಕಾಸ್ ಎಷ್ಟೊಂದು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ನಾನು ಯಾರ್ದನ್ನು ಬ್ಲಾಕ್ ಮಾಡಲ್ಲ. ಅವ್ರು ಅಟ್ಲೀಸ್ಟ್ ಸಾರಿ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಯಲೈಸ್ ಆಗುತ್ತೆ, ಹೋಗ್ತಾರೆ. ನಾನು ಬ್ಲಾಕ್ ಮಾಡಲ್ಲ ಅವ್ರನ್ನ. ಬಟ್ ಈ ಅಕೌಂಟ್ ಬ್ಲಾಕ್ ಲಿಸ್ಟಲ್ಲಿದೆ ಅಂತಂದರೆ ಏನೋ ಒಂದು ಕೆಟ್ಟದಾಗ ಬಂದಿರುತ್ತೆ, ಅದಕ್ಕೆ ಬ್ಲಾಕ್ ಮಾಡುತ್ತೆ. ಆದರೆ ಈ ಉತ್ತರ ಕುಮಾರನ ಪೌರುಷ ತೋರಿಸ್ತಾರಲ್ಲ ಸುಮಾರು ಜನ, ಆಮೇಲೆ ನೀವೇನು ಮಾಡೋದೇ ಬೇಡ, ನೀವೇನೋ ಒಂದು ಏನೋ ಅವೇರ್ನೆಸ್ನೋ ಅಥವಾ ಬಟ್ಟೆ ಏನೋ ಹಾಕ್ಕೊಂಡಿದ್ದೀರೋ ಏನೂ ಬೇಡ, ನೀಟಾಗಿರೋರ್ಗು ತುಂಬ ಕೆಟ್ಟನಾಗಿರೋ ಮೆಸೇಜ್ಗಳನ್ನ ಹಾಕ್ತಾರೆ. ಅದೊಂದು ವಿಕೃತ ಮನಸ್ಥಿತಿ ಅಂತ ಅನಿಸುತ್ತೆ ನನಗೆ. ಸೊ ಈ ಒಂದು ಈಗ ನೋಟ ನಮ್ಮಿಚ್ಛೆ,
ಊಟ ನೋಟ ಎಲ್ಲ ನಮ್ಮ ಇಷ್ಟ, ನಾವು ಏನು ಬೇಕಾದ್ರೂ ನೋಡ್ತೀವಿ, ನಾವು ಏನು ಬೇಕಾದ್ರೂ ತಿಂತೀವಿ, ಅದು ನಮ್ಮ ಚಾಯ್ಸ್ ಇರುತ್ತೆ. ಸೊ ಈ ಚಾಯ್ಸ್ಗಳ ವಿಷಯದಲ್ಲಿ ಬಂದಾಗ ಈ ಕಮೆಂಟ್ ಮಾಡೋರಿಗೆ ಯಾವ ಚಾಯ್ಸು ಇರೋದಿಲ್ಲ. ಸೊ ಇಂಥ ಕಮೆಂಟ್ಗಳು ನೀವು ಈಗ ಮೆಸೇಜನ್ನ ನೋಡಿದ್ರಿ, ಬ್ಲಾಕ್ ಮಾಡಿದ್ರಿ, ಈ ಥರ ಒಂದಷ್ಟು ಮೆಸೇಜ್ ಮಾಡೋರನ್ನ ಬ್ಲಾಕ್ ಮಾಡಿರ್ತೀರ. ಆದರೆ ನೆಕ್ಸ್ಟ್ ಸ್ಟೆಪ್ ಅಂತ ಏನು ತಗೋಬಹುದಾಗಿತ್ತು? ಸೈಬರ್ ಕಂಪ್ಲೇಂಟ್ ಮಾಡ್ಬೋದಿತ್ತು, ಅದನ್ನು ಮಾಡಿದ್ದೀನಿ. ಬಟ್ ನನಗೆ ಯಾವುದೇ ರೀತಿ ಆ್ಯಕ್ಷನ್ ನೋಡಿಲ್ಲ. ಈ ಟಿಕ್ಟಾಕ್ ಸಮಯದಲ್ಲೂ ಕೂಡ ಒಂದು 25 ಜನ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾವುದೇ ರೀತಿ ಆ್ಯಕ್ಷನ್ಸ್ ಇಲ್ಲ. ಸೊ ಸೈಬರ್ ಕಾನೂನು ಇದೆ ಅನ್ನೋದು ನಮಗೊಂದು ನಂಬಿಕೆ ಬರಬೇಕು ಮ್ಯಾಮ್. ಅವ್ರೇನಾದರೂ ಆ್ಯಕ್ಷನ್ ತೊಗೊಂಡು ಈ ರೀತಿ ಕಮೆಂಟ್ ಮಾಡಿದವನಿಗೆ ಯಾರಿಗೂ ಈ ಥರ ಶಿಕ್ಷೆ ಆಯ್ತಂತೆ ಆ ಒಂದು ವಿಡಿಯೋ ವೈರಲ್ ಆದರೆ ಆವಾಗ ಕಮೆಂಟ್ ಮಾಡೋದನ್ನು ಬಿಡ್ತಾರೆ. ಆ್ಯಂಡ್ ಇನ್ ಆ್ಯಪ್ ವಿಚಾರಕ್ಕೆ ಬಂದರೆ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಬಾರ್ದು ಯಾರು ಅಂತಂದರೆ ಅವರ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆದರೆ ನಮಗೆ ಕಾಣಿಸೋದು ಬೇಡ, ಯೂಸರ್ಸ್ಗೆ ಕಾಣಿಸೋದು ಬೇಡ, ಅಟ್ಲೀಸ್ಟ್ ಆ ಆ್ಯಕ್ಸಸ್ ಪೊಲೀಸ್ ಅವ್ರಿಗೆ ಸಿಗುತ್ತೆ ಈಸಿಯಾಗಿ ಅನ್ನೋದಾದರೆ ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಲ್ಲ ಯಾರು ಈ ಸಿಗಾಕೋತೀವಿ ಅಂತ. ಆ್ಯಂಡ್ ಇನ್ನು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಅವರು 5 months ಪ್ರೆಗ್ನೆಂಟು. ಆ್ಯಂಡ್ ಆಬ್ವಿಯಸ್ಲಿ ಅವರಿಗೆ ಧ್ರುವ ಸರ್ಜಾ ಅವರು ಕೂಡ ಮೊನ್ನೆ ಹೋಗಿ ಹೆಲ್ಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕೂಡ ನಮ್ಮ ಒಂದು ಆರ್ಟಿಸ್ಟ್ ಕಡೆಯಿಂದ ಏನು ಮಾಡ್ಬೋದು ಅದನ್ನು ನೋಡ್ತೀವಿ ಮಾತಾಡಿಕೊಂಡು. ಆ್ಯಂಡ್ SMR ಗೇಮಿಂಗ್ ಅಂತ ಒಬ್ಬರು ಕ್ರಿಯೇಟರ್, ಅವರು ಕೂಡ ಹೋಗಿ ದುಡ್ಡು ಕೊಟ್ಟಿದ್ದಾರೆ. ಆ್ಯಂಡ್ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಗೌರ್ಮೆಂಟ್ ಜಾಬ್ಗೂ ಕೂಡ ಹೇಳಿದ್ದಾರೆ. ಸೊ ಆದಷ್ಟು ಆ ಒಂದು ಮಹಿಳೆಗೆ ಇಂಡಿಪೆಂಡೆಂಟಾಗಿ ಜೀವನ ಮಾಡೋವಂಥ ಅಷ್ಟು ಶಕ್ತಿನ ದೇವ್ರು ಕೊಡಲಿ. ಆ್ಯಂಡ್ ತಂದೆ ತಾಯಿಗೆ ಅವ್ರು ಒಬ್ಬರೇ ಮಗ ಆಗಿರೋದ್ರಿಂದ ತುಂಬಾ ಬೇಜಾರಾಗಿರುತ್ತೆ. ಇನ್ಸಿಡೆಂಟ್ ನಡೆದೋಗಿದೆ. ಇಲ್ಲಿ ನಾನು ಹಂಗಂದ್ರೆ ನೀನು ಒಂದು ಕೊಲೆ ಆಗಿದ್ದನ್ನ ಸಪೋರ್ಟ್ ಮಾಡ್ತೀಯ, ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ. ಆ ವ್ಯಕ್ತಿಯ ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟಲ್ಲಿರೋದು ಸತ್ಯ. ಆ್ಯಂಡ್ ಇದಕ್ಕೆ ಯಾರಾದರೂ ಕರೆದು ನನ್ನ ಕೇಳಿದ್ರೆ ನಾನು ಇರೋ ಸತ್ಯನೇ ಹೇಳ್ತೀನಿ. ಆ್ಯಂಡ್ ಈ ಒಂದು ವಿಚಾರವಾಗಿ ಫೈಟ್ ಮಾಡಬೇಕು ಅಂತಂದರೆ ನಾನು ನಿಂತ್ಕೋತೀನಿ. ಯಾಕಂತಂದರೆ ಈ ಒಂದು ಹಿಂಸೆನ ನಾನು ಸುಮಾರು ವರ್ಷಗಳಿಂದ ಫೇಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಓಕೆ, ನಾನು ತುಂಬ ಬೋಲ್ಡ್ ಆಗಿದ್ದೀನಿ. ಯಾರಾದರೂ ಒಬ್ಬರು ಸೆನ್ಸಿಟಿವ್ ಮೈಂಡ್ಸೆಟ್ ಇರೋರಿಗೆ ನೀವು ಆ ರೀತಿಯ ಒಂದು ಮೆಸೇಜಸ್ ಕಳಿಸಿದಾಗ ಅವ್ರೇನಾದರೂ ಮಾಡ್ಕೊಂಡ್ರೆ ಏನು ಗತಿ? ಸೊ ನೋಡಿ, ಇವಾಗ ಈ ವ್ಯಕ್ತಿ ಮಾಡಿದಂಥ ಒಂದೇ ಒಂದು ಕೆಲಸಕ್ಕೆ ಆ ಫ್ಯಾಮಿಲಿ ನರಕ ಅನುಭವಿಸ್ತಾ ಇದೆ. ಇಷ್ಟು ಸ್ಟಾರ್ಡಮ್ ಇರೋವಂಥ ವ್ಯಕ್ತಿ ನೋವು ಪಡ್ತಾ ಇದ್ದಾನೆ. ಎಷ್ಟು ಜನ ಸಿಗಾಕೊಂಡು ನರಳ್ತಾ ಇದ್ದಾರೆ. ನಾವೆಲ್ಲ ಇಲ್ಲಿ ಎಷ್ಟು ಆನ್ಸರಬಲ್ ಆಗಿದ್ದೀವಿ. ಸರಿ, ಇದ್ರ ಮಧ್ಯೆ ಏನಾದ್ರು ಸತ್ಯ ಹೇಳ್ಕೊಳ್ಳೋಣ ಅಂತ ಬಂದರೆ ನಮ್ಮನ್ನೂ ಕೂಡ ಜಡ್ಜ್ ಮಾಡ್ತಾರೆ. ಸೊ ನೋಡಿ, ಒಂದು ವ್ಯಕ್ತಿಯ ಮೆಸೇಜಿಂದ ಎಷ್ಟೆಲ್ಲ ಆಯಿತು. ಸೊ ಇದು ಮತ್ತೆ ರಿಪೀಟ್ ಆಗಬಾರ್ದು. ಆ್ಯಂಡ್ ಅದ್ರ ಜೊತೆಗೆ ಈಗ ದರ್ಶನ್ ಅವ್ರದ್ದು ಈ ಇನ್ಸಿಡೆಂಟ್ ನಡೆದಿದ್ದು ಎಷ್ಟೋ ಜನಕ್ಕೆ ಪಾಠ ಆಗಬೇಕು ಅಂದರೆ ಮತ್ತು ಅದೇ ನೆಗೆಟಿವ್ ಕಮೆಂಟ್ಸೇ ಬರ್ತಾ ಇದೆ. ಸೊ ಇದಕ್ಕೆ ಹೆಂಗೆ ಪಾಠ ಕಳ್ಸೋಕ್ಕೆ ಸಾಧ್ಯ, ನೀವೇ ಹೇಳಿ ನೋಡೋಣ. ನಿಮ್ಮ ಹುಟ್ಟು ಕರೆಕ್ಟಾಗಿದ್ದರೆ ನೀವು ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡಲ್ಲ. ನಾನು ಯಾಕೆ ಇದನ್ನು ತುಂಬ ಖಾರವಾಗಿ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಹೇಳಿ ಸಾಕಾಗಿದೆ. ಮ್ಯಾಮ್, ಇವಾಗ ಶರ್ಟು ಪ್ಯಾಂಟ್ ಹಾಕಿದ್ರೆ ನನಗೆ ಏನಾಗಬೇಕಾಗಿದೆ? ಅದರಿಂದ ಏನೂ ಆಗಬೇಕಾಗಿಲ್ಲ. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ. ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬ್ಲಾಕ್ ಮಾಡೋ ಆಪ್ಷನ್ ಇದೆ, ಬ್ಲಾಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಮಾಡೋವಂಥ ರೀಲ್ಸ್ ನಿಮ್ಗೆ ಇಷ್ಟ ಆಗಲಿ ಅಂತಂದರೆ ನಿಮ್ಮ ಒಪಿನಿಯನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಬಂದು ವಾಂತಿ ಮಾಡಬೇಡಿ. ಇವಾಗ ನನಗೂ ಎಷ್ಟೊಂದು ಜನದ ಕಂಟೆಂಟ್ ಕ್ರಿಯೇಟರ್ಸ್ದು ಇಷ್ಟ ಆಗಲ್ಲ. ಏನು ಹಿಂಗೆ ಮಾಡಿದಳು ಇವಳು, ಹಿಂಗೆ ಮಾಡಿದಿಲ್ಲ ಅಂತ ನಾನು ಮಾತಾಡ್ಕೋತೀನಿ ಅಷ್ಟೇ. ಬಟ್ ಕಮೆಂಟ್ ಸೆಕ್ಷನ್ಗೆ ಹೋಗಿ ಅವ್ರನ್ನ ಮಾನಸಿಕವಾಗಿ ಕುಗ್ಸ್ಬೇಕು ಅನ್ನೋ ಲೆವೆಲ್ಗೆ ನಾನು ಹೋಗಲ್ಲ. ಆ್ಯಂಡ್ ಬಟ್ಟೆ ಬಗ್ಗೆ 1000 ಕಮೆಂಟ್ ಬರುತ್ತೆ ಮೇಡಮ್. ಬಟ್ಟೆ ನಿನ್ನ ಸಂಸ್ಕೃತಿನ ಕಾಪಾಡ್ತಿಲ್ಲ, ನಿಂದು ಒಂದು ಹೆಣ್ಣು ಜನ್ಮನ, ನೀನು ಹೆಣ್ಣಿನ ಕುಲಕ್ಕೆ ಸರಿ ಇಲ್ಲ. ನಾನು ಬಟ್ಟೆ ಬಗ್ಗೆ ಕಮೆಂಟ್ ಮಾಡೋರಿಗೆ ಮತ್ತು ನನ್ನ ಒಂದು ಸಂಸ್ಕೃತಿ ಕಾಪಾಡಿ ಅಂತ ಹೇಳ್ತಿರಲ್ಲ ಅವ್ರಿಗೆ ಹೇಳ್ತೀನಿ, ನೀವೆಲ್ಲ ಒಂದು ದೊಡ್ಡ ಸಂಘ ಕಟ್ಕೊಂಡು ಫ್ಯಾಷನ್ ಇನ್ಸ್ಟಿಟ್ಯೂಟ್ಗಳನ್ನ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿರುವಂಥ ಫ್ಯಾಷನ್ ಇನ್ಸ್ಟಿಟ್ಯೂಟ್ಗಳನ್ನ, ಫ್ಯಾಷನ್ ಡಿಸೈನರ್ಸ್ಗಳನ್ನ, ಮಾಡಲಿಂಗ್ ಶೋಸ್ನ, ಮಾಡಲಿಂಗ್ ಕೋಚ್ಗಳನ್ನ, ಮಾಡೆಲ್ಸ್ನ ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಮಾರೋವಂಥ ಅಂಗಡಿಗಳನ್ನ ಉಪವಾಸ ಸತ್ಯಾಗ್ರಹ ಮಾಡಿ ಒಂದು ದೊಡ್ಡ ಹೋರಾಟ ಮಾಡಿ ಇದನ್ನು ಬ್ಯಾನ್ ಮಾಡಿಸಿ. ಆವಾಗ ನಮಗೆ ಹಾಕೊಳ್ಳೋಕೆ ಬಟ್ಟೆನೇ ಸಿಗಲ್ಲ. ಅದು ಬಿಟ್ಬಿಟ್ಟು ನೀವು ನನ್ನ ಕಮೆಂಟ್ ಸೆಕ್ಷನ್ಗಳ ಕೆಳಗಡೆ ಕೂತ್ಕೊಂಡ್ರೆ ನೀವು ಯಾವ ವರ್ಲ್ಡ್ ರೆಕಾರ್ಡು ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ನೀವು ಇದನ್ನು ಬ್ಯಾನ್ ಮಾಡಿಸಿದ್ರೆ ಅಲ್ವಾ ಮ್ಯಾಮ್? ಫ್ಯಾಷನ್ ಡಿಸೈನರ್ಸ್ ಇದ್ದರೆ ಬೇರೆ ಬಟ್ಟೆ ಡಿಸೈನ್ ಆಗುತ್ತೆ, ಅವರೇ ಇಲ್ಲಾಂದರೆ ಡಿಸೈನ್ ಆಗಲ್ವಲ್ಲ. ಇದೆಲ್ಲ ಮಾಡೋಕ್ಕಾಗುತ್ತಾ ನೀವು? ಇಲ್ಲ. ಆ್ಯಂಡ್ ಇನ್ನೊಂದು ಫನ್ನಿ ಅಂತೇನೆಂದರೆ ನನ್ನ ಬಟ್ಟೆ ಬಗ್ಗೆ ಮಾತಾಡಿರ್ತಾರೆ. ಸರಿ ಹೋಗ್ಲಿ ಬಿಡು, ಅವ್ನಿಗೆ ಮೆಸೇಜ್ ಮಾಡಿ ನೋಡೋಣ. ಯಾರು ಫ್ಯಾನ್ ಅಪ್ಪ ನೀನು ಅಂತಂದರೆ ಯಾರ್ದೋ ಒಂದು ಹೀರೋದ ಹೆಸರು ಹೇಳ್ತಾನೆ. ನಿಮ್ಮ ಹೀರೋ ಮಾಡಿದಂಥ ಸಿನಿಮಾದಲ್ಲಿ ಹೀರೋಯಿನ್ನು ಈ ಥರ ಬಟ್ಟೆ ಹಾಕಿಲ್ವಾ ಅಂತ ಕೇಳಿದ್ರೆ, ಮ್ಯಾಮ್ ಅವ್ರು ಹಾಕ್ಕೊಳ್ಳಿ ಮೇಡಮ್, ಅವ್ರು ಹಾಕ್ಕೊಳ್ಳಿ ಮೇಡಮ್, ನೀವು ಸಂಸ್ಕೃತಿ ಕಾಪಾಡಬೇಕು ಅಂತಾರೆ. ಏನು ಹೇಳೋಣ ಇದಕ್ಕೆ? ಅವ್ರು ಹಾಕ್ಕೊಳ್ಳಿ ಮೇಡಮ್, ಅದು ಸಿನಿಮಾ ಮೇಡಮ್. ನೀವು ರೀಲ್ಸ್ಗಳನ್ನೂ ಅಷ್ಟೇ ಎಂಟರ್ಟೈನ್ಮೆಂಟ್ ಥರ ನೋಡಿ. ನೀವು ಅದನ್ನು ನಾವು ರೀಲ್ಸ್ಗಳನ್ನ ಏನೋ ಪರ್ಸ್ನಲ್ಲಾಗಿ ನಾವು ನಿಮ್ಮ ಬಂದು ಶೋ ಕೊಡ್ತಾ ಇದ್ದೀವಿ ಅನ್ನೋ ಥರ ನೋಡಬೇಡಿ. ರೀಲ್ಸ್ಗಳನ್ನ ಎಂಟರ್ಟೈನ್ಮೆಂಟ್ ಥರ ನೋಡಿ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಒಂದು ಹೀರೋ ಬಿಕಿನಿ ಹಾಕೊಂಡಿರೋವಂಥ ನಟಿಗಳ ಜೊತೆನೂ ಅಭಿನಯ ಮಾಡಿರ್ತಾರೆ. ಹಾಗಿದ್ರೂ ಈಗ ಮ್ಯಾಮ್ ರೀಸೆಂಟಾಗಿ ಒಂದು ಲೈವ್ ಮಾಡಿದೆ. ಯಾರೋ ಒಬ್ಬರು ತಾಯಿ ಒಂದು ಫೀಮೇಲ್ ನನಗೆ ಕಮೆಂಟ್ ಮಾಡಿದ್ದಾರೆ ಬಟ್ಟೆ ಬಗ್ಗೆ, ನಿನಗೆ ನಾಚಿಕೆ ಇಲ್ವಾ? ಆಮೇಲೆ ಅವ್ರದ್ದು ಪ್ರೈವೇಟ್ ಅಕೌಂಟಾಗಿ ಇಟ್ಕೊಂಡಿದ್ರೆ ಅವ್ರನ್ನ ಫಾಲೋ ಮಾಡೋವಂಥವ್ರು ಎಷ್ಟೊಂದು ಜನ ನನಗೆ ಹೇಳಿದ್ರು. ಅವರು ಕೂಡ ಸ್ಲೀವ್ಲೆಸ್ ಹಾಕಿದರೆ ಇದು ಇಲ್ಲ. ಬಟ್ ಬೇರೆಯವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಬರ್ತಾರೆ. ಸಂಸ್ಕೃತಿನ ಕಾಪಾಡ್ತಿಲ್ಲ ನೀನು ಅಂಥವಳು, ಕೊಚ್ಚೆ. ಮ್ಯಾಮ್, ಮಾತುಗಳನ್ನ ಕೇಳಿ ನನಗಂತೂ ಸಾಕಾಗೋಗಿದೆ ಮೇಡಮ್. ನನಗೇನು ಭಯ ಅಂತಂದರೆ, ಇವತ್ತು ಈ ರೀತಿಯ ಒಂದು ಇನ್ಸಿಡೆಂಟ್ ಆಗಿದೆ, ನಾಳೆ ನಮ್ಮ ಮೇಲಿರೋ ಅಂಥ ಒಂದು ಕೋಪಕ್ಕೆ ನಾವೆಲ್ಲಾದರೂ ಆಚೆ ಕಡೆ ಹೋಗ್ತಿರ್ಬೇಕಾದ್ರೆ ನಮಗೇನಾದರೂ ಮಾಡಿಬಿಟ್ರು. ಯಾಕಂದ್ರೆ ನಮ್ಮ ಮುಖ ಪರಿಚಯ ಇದೆ ಎಲ್ಲರಿಗೂ. ಈ ಮೆಸೇಜ್ ಮಾಡೋರ ಮುಖ ನಾವು ನೋಡ್ಕೊಂಡು ಕೂತಿರಲ್ಲ. ಸೊ ಅದೊಂದು ಭಯ ಇದೆ ನನಗೆ.
ಬಟ್ ಒಂದು ಈಗ ದರ್ಶನ್ ಸರ್ ಒಂದು ಇಂಥದ್ದೊಂದು ಕಾನೂನು ಚೌಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ. ಸೊ ನೀವು ಈಗ ಅವ್ರ ಪರವಾಗೋ ಅಥವಾ ಅವ್ರ ವಿರೋಧವಾಗಿ ಅಂತ ಮಾತಾಡೋಕ್ಕೂ ನಮಗೇನೂ ಸಾಕ್ಷಿ ಇಲ್ಲ ಅಂತ ಹೇಳ್ತೀರಾ, ಪರವಾಗಿ ಮಾತಾಡೋದಕ್ಕೂ ನಮಗೇನೂ ಸಾಕ್ಷಿ ಇಲ್ಲ ಅಂತ ಹೇಳ್ತೀರಾ. ಬಟ್ ಆದ್ರೂ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಇರುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಪವಿತ್ರ ಗೌಡ ಕೂಡ ಒಂದು ಇಂಡೈರೆಕ್ಟಾಗಿ ಆಗಲಿ ಒಂದು ಸಮಾನ ಅಂದರೆ ಕಾಮನ್ ಫ್ರೆಂಡ್ಸ್ಗಳು ಕೂಡ ಇದ್ದಾರೆ ಅಂತ ಹೇಳಿದ್ರಿ. ಸೊ ಅವರಿಬ್ಬರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಈ ಇನ್ಸಿಡೆಂಟಲ್ಲಿ? ಇಲ್ಲಿ ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ. ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾವು ಒಂದು ನಿರ್ಣಯವಾದ ನಿಖರವಾದ ಏನಾದರೂ ಒಂದು ಸುದ್ದಿ ಕೊಡೋದಕ್ಕೆ ಆಗಲಿ ಅಥವಾ ನನ್ನ ಬಾಯಿಂದ ನಾನು ಮಾತಾಡೋದಕ್ಕೆ ಆಗಲಿ ನಮ್ಗೇನೂ ರೈಟ್ಸ್ ಇಲ್ಲ ಮೇಡಮ್. ಇವನ್ ಯು ಡೋಂಟ್ ಹ್ಯಾವ್ ರೈಟ್ಸ್, ಇವನ್ ಐ ಡೋಂಟ್ ಹ್ಯಾವ್ ರೈಟ್ಸ್. ಇನ್ ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರು ಬರ್ತೀರಾ ಅವ್ರಿಗೂ ರೈಟ್ಸ್ ಇಲ್ಲ. ಆ್ಯಂಡ್ ನಾನು ನನ್ನ ಒಪಿನಿಯನ್ ಹೇಳ್ಕೊತಿದ್ದಾಗ ಹಂಗಂದ್ರೆ ಅವ್ರಿಗೆ ಮಾಡ್ತಿದ್ದೀರಾ ಇವ್ರಿಗೆ ಮಾಡ್ತಿದ್ದೀರಾ ಅಂತ ನೀನು ತಿಳ್ಕೊಂಡ್ರೆ ಅದು ನಿನ್ನ ವಿವೇಚನೆಗೆ ಬಿಟ್ಟಿದ್ದು. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಆಯಿತಾ? ನೀವು ಎಲ್ಲರೂ ತಾಳ್ಮೆಯಿಂದ ಯಾವ ಒಂದು ರೂಮರ್ಗಳನ್ನ ಅಥವಾ ವಿಷಯಗಳನ್ನ ನೋಡದೆ ಇದ್ದರೆ ಇದು ಆದಷ್ಟು ಬೇಗ ತಿಳಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅಲ್ವಾ ಮ್ಯಾಮ್, ಆ ಲೆವೆಲ್ಗೆ ಆ ಮಟ್ಟಕ್ಕೆ ಹೋಗಿದೆ ಆ ಕೇಸ್ ಅಂತಂದರೆ ಒಂದು ಜಡ್ಜ್ಮೆಂಟ್ ಅಂತ ಬಂದೇ ಬರುತ್ತೆ. ಕಾಯೋಣ, ಅದೇನಾದರೂ ನಮಗೆ ಕಹಿ ಆಗೋ ಥರ ಬಂದ್ರೂ ಓಕೆ ಸ್ವೀಕರಿಸೋಣ, ಯಾಕಂದರೆ ತಪ್ಪು ನಡೆದೋಗಿದೆ. ಬೈ ಚಾನ್ಸ್ ಸಿಹಿ ಸುದ್ದಿ ಬಂದರೂ ಅದನ್ನು ಏನಂತಾರೆ ಸೆಲೆಬ್ರೇಟ್ ಮಾಡೋಣ. ಸೊ ಇಲ್ಲಿ ನಾನು ಕೇಳ್ಕೊತಿರೋದೇನಂತಂದರೆ ಅಲ್ಲೂ ಅನ್ಯಾಯ ಆಗಿದೆ, ಆ ಫ್ಯಾಮಿಲಿಗೂ ಇಲ್ಲೂ ಕೂಡ ಅನ್ಯಾಯ ಆಗಿದೆ. ನನಗೇನು ಚಿಂತೆ ಆಗ್ತಿರೋದು ಅಂತಂದರೆ ಅವರ ಮಗಳ ಬಗ್ಗೆ ಆ್ಯಂಡ್ ದರ್ಶನ್ ಸರ್ ಮಗನ ಬಗ್ಗೆ ತುಂಬ ಸೆನ್ಸಿಟಿವ್ ಮೈಂಡ್ಸೆಟ್ ಇರುತ್ತೆ ಈ ಒಂದು ಪೀರಿಯಡ್. ಎಕ್ಸಾಕ್ಟ್ಲಿ ಮ್ಯಾಮ್. ನನಗೊಂದು ಕಮೆಂಟ್ ಸೆಕ್ಷನ್ ನನಗೆ ಡಿಸ್ಟರ್ಬ್ ಮಾಡುತ್ತೆ ಅಂದರೆ ಆ ಹುಡುಗರು ಸ್ಕೂಲ್ಗೆ ಹೋದಾಗ ಅಲ್ಲೆಲ್ಲ ಮಾತಾಡ್ತಿರ್ತಾರೆ ಈ ವಿಷಯನೇ. ಆ್ಯಂಡ್ ಆ ಹುಡುಗಿ ವೀಡಿಯೋ ಕೆಳಗಡೆನೂ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಅದು ಗಂಡಸ್ತನ ಅಲ್ಲ. ಆ ಹುಡುಗಿ ವೀಡಿಯೋ ಕೆಳಗಡೆ ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಕೆಟ್ಟ ಪದಗಳನ್ನ ಬಳಸಿ, ನಿಜವಾಗ್ಲೂ ನೀವು ಮನುಷ್ಯರೇ ಅಲ್ಲ. ಗಂಡಸು ಹೆಂಗಸು ಬಿಟ್ಬಿಡಿ, ಮಾನವೀಯತೆಯೇ ಇಲ್ಲ ನಿಮಗೆ. ಫಸ್ಟು ಮನುಷ್ಯರಾಗಿ ಎಲ್ಲರೂ ಯಾರೋ ಒಬ್ರು ಸಿಗ್ತಾರೆ ಅಲ್ಲ. ಈ ಒಂದು ವಿಷಯದ ಬಗ್ಗೆ ಎಷ್ಟೊಂದು ಡಿಸ್ಕಷನ್ ಮಾಡ್ತಾರಲ್ಲ ಮೇಡಮ್, ಯಾರ ಲೈಫಲ್ಲೂ ಏನೂ ಇರಲ್ವಾ ವಿಷಯಗಳು, ಏನಾದರೂ ಒಂದು ಆಗಿರುತ್ತಲ್ವಾ? ಸೊ ನೀವು ನಿಮ್ಮ ಒಂದು ವಿಷಯದ ಬಗ್ಗೆ ಹಿಂಗೆ ಒಂದು ಮಾತಾಡ್ತೀರಾ, ಇಲ್ಲ ತಾನೇ ಡಿಬೇಟ್ ಮಾಡ್ತೀರಾ? ಇಲ್ಲ. ಸೊ ಮಾತಾಡೋದು ಬಿಟ್ಬಿಡಿ. ಆ್ಯಂಡ್ ಯಾರಾದರೂ ಒಬ್ರು ಬಂದು ಸತ್ಯ ಹೇಳ್ಕೊತಿದ್ದಾರೆ ಅಂತಂದರೆ ಅದನ್ನು ಅವ್ರ ಪರ ಮಾಡ್ತಿದ್ದಾರೆ, ಇವ್ರ ಪರ ಮಾಡ್ತೀರಾ ಅಥವಾ ಪಬ್ಲಿಸಿಟಿಗೆ ಮಾಡ್ತೀರಾ, ಇದನ್ನು ಹೇಳೋದು ನಿಲ್ಲಿಸಿ. ನನಗೆ ಬಂದಿರೋದು ಸತ್ಯ. ಈ ವಿಷಯದ ಬಗ್ಗೆ ನಾನು ಪಬ್ಲಿಸಿಟಿ ತೊಗೋಬೇಕು ಅಂದಿದ್ದರೆ ಇಶ್ಯೂ ಆದ ತಕ್ಷಣ ನಾನು ಎಲ್ಲ ಚಾನಲ್ಗೂ ಬರ್ತಿದ್ದೆ, ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಲೈವ್ ಮಾಡ್ತಿದ್ದೆ ಅಟೆನ್ಷನ್ ಸೀಕಿಂಗ್ ಮಾಡೋಕ್ಕೆ. ಆ ಕ್ಯಾಟಗರಿಗೆ ಸೇರಿದವರೇ ಅಲ್ಲ ನಾನು. ಪಬ್ಲಿಸಿಟಿ ಮಾಡ್ಕೊಳ್ಳೋದಾದರೆ ಪಬ್ಲಿಸಿಟಿ ಮಾಡ್ಕೋಬೇಕು ಅಂತ ನನ್ನ ಮೈಂಡಿಗೆ ಬಂದರೆ ಬೇಳೆ ಬೇಯಿಸ್ಕೊಳ್ಳಲ್ಲ, ನಾನು ಚಿಕನ್ ಮಟನ್ ಬೇಯಿಸ್ಕೋತೀನಿ. ಆ ಲೆವೆಲ್ಗೆ ಪಬ್ಲಿಸಿಟಿ ಮಾಡ್ಕೋತೀನಿ. ಬಿಕಿನಿ ಹಾಕೊಂಡು ಎಲ್ಲ ರೀಲ್ಸು ಮಾಡ್ಕೊಂಡು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡ್ಕೋತೀನಿ. ನಿಮ್ಗೆ ಒಂದು ವ್ಯಕ್ತಿತ್ವನೇ ಗೊತ್ತಿಲ್ಲದೆ ಅದು ಹೆಂಗೆ ಕಮೆಂಟ್ ಸೆಕ್ಷನ್ಗಳಲ್ಲಿ ನೀವು ಆ ಥರ ಮಾಡ್ತೀರಾ? ಆ್ಯಂಡ್ ಇಷ್ಟೆಲ್ಲ ಆದಮೇಲೂ ಈ ವಿಚಾರಕ್ಕೆ ಒಂದು ಕೊಲೆನೇ ನಡೆದೋಗಿದೆ, ಇನ್ನೂ ಬಂದು ಕಮೆಂಟ್ ಸೆಕ್ಷನಲ್ಲೇ ಸಾಯ್ತಾ ಇದ್ದೀರಾ, ಅದ್ರಿಗೆ ಏನಿಲ್ಲ. ಆ್ಯಂಡ್ ಈ ವಿಷಯವಾಗಿ ಬಿಗ್ ಬಾಸ್ ವಿನಯ್ ಅವರು ಕೂಡ ನಿಮ್ಮ ಪರವಾಗಿ ಮಾತಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಥ್ಯಾಂಕ್ ಯು ಸೋ ಮಚ್. ಯಾರೋ ಒಬ್ಬರು ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಸ್ಪೆಷಲಿ ಮೇಲ್. ಯಾಕಂದರೆ ಇಷ್ಟು ದಿನ ನಾನು ಬರೀ ನಾನೇ ಫೈಟ್ ಮಾಡ್ಕೊಂಡು, ನಾನೇ ಹೊಡೆದಾಡ್ಕೊಂಡು, ನಾನೇ ಬಾಯಿ ಬಿಡ್ಕೊಂಡು ಬಂದಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರಜತ್ ಕಿಶನ್ ಆ್ಯಂಡ್ ವಿನಯ್. ಯಾಕಂದರೆ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮಲ್ಲಿರುವಾಗ ವಿನಯ್ ಬಳೆ ಬಗ್ಗೆ ಮಾತಾಡಿದಾಗ ನನಗೆ ಅವ್ರ ಮೇಲೆ ರಾಂಗ್ ಇಂಪ್ರೆಷನ್ ಬಂದಿತ್ತು. ಯಾಕಂತಂದರೆ ನಾವು ನಾರ್ಮಲ್ ಆಡಿಯನ್ಸ್ ಥರ ನೋಡ್ತಾ ಇದ್ವಿ. ಆ್ಯಂಡ್ ಆಫ್ಟರ್ ದಟ್ ನನಗೊಂದು ಸ್ವಲ್ಪ ಮೆಚುರಿಟಿ ಬಂದಮೇಲೆ ಅನಿಸ್ತು ಇದೆಲ್ಲ ಶೋಗಳಿಗೋಸ್ಕರ ಹಂಗೆ ಮಾಡ್ತಾರೆ. ಬಟ್ ಐ ಆಮ್ ಹ್ಯಾಪಿ ಟು ಸೇ ದಟ್ ಹೀ ಈಸ್ ದ ಒನ್ ಹೂ ಗೇವ್ ಮೋರ್ ಕಂಟೆಂಟ್ ಟು ದ್ಯಾಟ್ ಸೀಸನ್ 10 ಆ್ಯಂಡ್ ಆಲ್ಸೋ ಹಿ ವಾಸ್ ವೆರಿ ರಿಯಲ್. ಆ ಒಂದು ರಿಯಲ್ ಆಗಿರೋರು ಟಾಪ್ 2 ಅಲ್ಲೂ ಇಲ್ಲದೇ ಇರೋದು ಅಲ್ಲೇ ಅರ್ಥ ಮಾಡ್ಕೋಬೇಕು ನೀವು ಯಾವ ರೀತಿಯ ಒಂದು ಸ್ಟ್ರಾಟಜೀಸ್ ವರ್ಕ್ ಆಗುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ಮೀ ಹೀ ಈಸ್ ದ ವಿನ್ನರ್. ಬಿಕಾಸ್ ಇವಾಗ ಎಲ್ಲೂ ಅಲ್ಲಿ ಹುಡುಗಿರ ಜೊತೆ ಆಗಲಿ ಕೆಟ್ಟದಾಗ ನಡ್ಕೊಳ್ಳೋದಾಗಲಿ ಮಾಡಿಲ್ಲ, ಅಥವಾ ಏನಾದರೂ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಲಿ ಮಾಡಿಲ್ಲ. ಎಲ್ಲ ಕಡೆನೂ ನೇರವಾಗಿ ಮಾತಾಡಿದ್ದಾರೆ. ಆಮೇಲೆ ಹೋಗ್ತಾ ಐ ಸ್ಟಾಪ್ಡ್ ವಾಚಿಂಗ್ ದಟ್ ಶೋ. ಆ್ಯಂಡ್ ಆಫ್ಟರ್ ದಟ್ ವೆನ್ ಎಲ್ಲರೂ ಆಚೆ ಬಂದಮೇಲೆ ಅವ್ರು ಇಂಟರ್ವ್ಯೂವಲ್ಲಿ ಶೇರ್ ಮಾಡ್ಕೊಳ್ತಿರೋದನ್ನ ಟ್ಯಾಲಿ ಮಾಡಿ ನೋಡಿದಾಗ ಪಾಪ ಎಲ್ಲರೂ ಡಿಸ್ಟರ್ಬ್ ಆಗಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಅಂತ ಅನಿಸ್ತು. ಆ್ಯಂಡ್ ನನ್ನ ಪರವಾಗಿ ದೇವ್ರಿದ್ದಾನೆ ಅಂತ ಅನಿಸ್ತು. ಬಿಕಾಸ್ ಅಲ್ಲಿ ಹೋಗಿ ನಾನು ಇದ್ಬಿಟ್ಟು ಬಂದಿದ್ರೂ ಕೂಡ ನಾನೆಲ್ಲೋ ಅಲ್ಲಿ ಆಟಾಡಿದ್ದೆ, ತೋರಿಸಿಲ್ಲ ಇವರು ಮೋಸ ಮಾಡಿಬಿಟ್ರು ಅಂತ ಹೇಳ್ಕೊಳ್ಳೋ ಬದಲು ಹೋಗದೇ ಇರೋದೇ ಒಳ್ಳೇದಾಯಿತು ಅಂತ ಅನಿಸ್ತಾ ಇದೆ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಬರಲ್ಲ ಮೇಡಮ್. ಇವಾಗ ಇಶ್ಯೂ ಆಗೋಗಿದೆ, ಎಲ್ಲರೂ ಸಮಾಧಾನವಾಗಿ ಯಾವುದೇ ರೀತಿಯ ಒಂದು ರೂಮರ್ಗಳನ್ನ ನಂಬದೆ ಆ ತನಿಖೆಗೆ ಅದನ್ನು ಪ್ರೊಸೀಡ್ ಆಗೋದು ಬಿಟ್ಬಿಟ್ಟು ಕನ್ಕ್ಲೂಷನ್ ಬಂದಾಗ ಬೈ ಚಾನ್ಸ್ ನಿಮಗಿಷ್ಟ ಆದಂಥ ಒಂದು ಜಡ್ಜ್ಮೆಂಟ್ ಬಂತು ಅಂತಂದರೆ ಸೆಲೆಬ್ರೇಟ್ ಮಾಡಿ. ನೀವು ಎಷ್ಟೊಂದು ಜನ ರೇಣುಕಾಸ್ವಾಮಿ ಅವ್ರಿಗೂ ಇಷ್ಟಪಡೋರು ಇರ್ತೀರ, ಅಥವಾ ಇನ್ನೊಬ್ರು ಇಷ್ಟಪಡೋರು ಇರ್ತೀರ. ನಿಮಗೆ ಇಷ್ಟ ಆಗುವಂಥ ಒಂದು ಜಡ್ಜ್ಮೆಂಟ್ ಬಂದರೆ ಸೆಲೆಬ್ರೇಟ್ ಮಾಡಿ. ನಿಮಗೆ ಒಂದು ಕಷ್ಟ ಆಗುವಂಥ ಜಡ್ಜ್ಮೆಂಟ್ ಬಂದರೆ ಅದನ್ನು ಸ್ವೀಕರಿಸಿ. ಬಿಕಾಸ್ ಆಗೋಗಿದೆ ಇನ್ಸಿಡೆಂಟು, ವಿ ಕಾಂಟ್ ಡೂ ಎನಿಥಿಂಗ್. ಈಗ ನೀವು ಹೇಳಿದ್ರಿ ಇವ್ರ ಬಗ್ಗೆನೂ ಮಾತಾಡೋರು ಇರ್ತೀರಾ ಅಥವಾ ಪರವಾಗಿರೋರು ಇರ್ತೀರಾ ಅಂದರೆ ನಿಜವಾಗ್ಲೂ ಆತ ಏನು ಹುತಾತ್ಮ ಅಲ್ಲ, ಮಹಾತ್ಮನೂ ಅಲ್ಲ. ಅವ್ರು ಮಾಡಿರೋ ದೊಡ್ಡ ಅಪರಾಧ, ಅವ್ರು ಮಾಡಿರೋ ನೆಗೆಟಿವ್ ಕಮೆಂಟ್ಗೆ ಇಷ್ಟು ಜನ ನೋವು ತಿಂತಾ ಇರೋದು, ಇಷ್ಟು ಜನ ಅಪರಾಧಿಗಳು ಸೃಷ್ಟಿಯಾಗಿದ್ದು. ನಾನು ಹೇಳೋದು ಇಷ್ಟು ಜನಕ್ಕೆ ಒಂದು ಅಕೌಂಟಿಂದ ಮೆಸೇಜಸ್ ಹೋಗಿದೆ ಅಂದರೆ, ಆ್ಯಂಡ್ ಯಾವ ಥರ ವ್ಯಕ್ತಿ ಇರ್ಬೋದು ಅಥವಾ ಅವ್ರ ಮನಸ್ಥಿತಿ ಹೇಗಿರ್ಬೋದು,
ಇದನ್ನ ನಾವು ವಿಚಾರಿಸ್ಕೋಬೇಕಾಗತ್ತೆ. ಆ್ಯಂಡ್ ಲೀಗಲ್ ಆಗಿ ಇದನ್ನ ಯಾರಾದ್ರೂ ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರಾ? ನಿಮ್ಗೆ ಇಲ್ಲ notice ಬಂದಿದೆ ಅಂತ ಇಲ್ಲ ವಿಷಯ ಮ್ಯಾಮ್, ಅದೇ ಮ್ಯಾಮ್, ನನಗೆ ನೋಟಿಸ್ ಕೊಡಬೇಕಾದ್ರೆ ಸ್ಟೇಷನ್ ಅವರು ಈ ಚಾನಲ್ಸ್ಗಳಿಗೆ ಫೋನ್ ಮಾಡಿ ಹೇಳಲ್ಲ ಚಿತ್ರ ಅವ್ರಿಗೆ ನೋಟಿಸ್ ಕಳಿಸ್ತಿದ್ದೀವಿ ಅಂತ. ಫಸ್ಟು ನಂಗೆ ಕಾಲ್ ಮಾಡ್ತಾರೆ, ಏನಮ್ಮ ಈ ಥರ ಶೇರ್ ಮಾಡ್ಕೊಂಡಿದ್ರಲ್ಲ, ಏನು ನಿಜಾನ ಏನು ಅಂತ. ಅದಾದಮೇಲೆ ನಾನು ಕೊಡೋವಂಥ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನೋಟಿಸ್ ಕಳಿಸೋದು ಎಲ್ಲ. ಹಾಗೇನಾದರೂ ಬಂದರೂ ಕೂಡ ಈ ಒಂದು ವಿಷಯವಾಗಿ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾನು ಖಂಡಿತ ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್ ಆ್ಯಂಡ್ ಐ ಫೈಟ್ ಫಾರ್ ಇಟ್. ಎಸ್, ಉತ್ತರ ಕುಮಾರ ಒಬ್ನಲ್ಲ, ಬೇಕಾದಷ್ಟು ಜನ ಇದ್ದಾರೆ, ಮೇಲು ಫಿಮೇಲು ಎರಡೂ. ಸೊ ಒಂದು ದಿಟ್ಟ ಹೆಜ್ಜೆನ ಇಟ್ಟು ಅಂಥವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ಹೊರಟಿರೋ ನಮ್ಮ ಚಿತ್ರಾಲ್ ರಂಗಸ್ವಾಮಿ ಅವರಿಗೆ ಆಲ್ ದ ಬೆಸ್ಟ್. ಪಾಠ ಕಲಿಸ್ಬೇಕು ಅಂತ ನಾನು ಹೋಗಿಲ್ಲ. ಐ ಆಮ್ ಜಸ್ಟ್ ಶೇರಿಂಗ್ ಮೈ ಥಾಟ್ಸ್ ಆ್ಯಂಡ್ ಮೈ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ಇನ್ ಮೈ ಬ್ಲಾಕ್ ಲಿಸ್ಟ್ ಅದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೊಂದು ವಿಷಯಗಳನ್ನ ಶೇರ್ ಮಾಡಿದ್ದೀರಾ, ನಿಮಗೆ ಆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವೇಟಿಂಗ್ ಫಾರ್ ಲಾಂಗ್ ಟೈಮ್. ಇಟ್ಸ್ ಓಕೆ. ಬಟ್ ನಿಮ್ಮ ಕರಿಯರ್ ಕೂಡ ಒಳ್ಳೇದಾಗಲಿ, ಸಾಕಷ್ಟು ವೇಟಿಂಗ್ ಇದೆ, ನಿಮಗೂ ಒಂದು ಒಳ್ಳೆ ಸ್ಟಾರ್ಡಮ್ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಇಷ್ಟು ಚಿತ್ರಾಲ್ ರಂಗಸ್ವಾಮಿ ಅವರ ಮಾತಾಗಿದ್ದು. ಆ್ಯಕ್ಚುಲಿ ಏನಂದರೆ ಎಲ್ರಿಗೂ ಪಾಠ ಕಲಿಸ್ಬೇಕು ಅಂತಲ್ಲ, ಆದರೆ ನನಗೆ ಆಗಿರೋ ನೋವನ್ನು ಶೇರ್ ಮಾಡಿದ್ದೀನಿ ಅಷ್ಟೇ. ಅದರಿಂದ ಒಂದಷ್ಟು ಜನ ಪಾಠ ಕಲಿತ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಇಂಥದ್ದೊಂದು ದುರ್ಘಟನೆಗೆ ಸಾಕ್ಷಿಯಾಗಿದೆ. ಈಗಲಾದರೂ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹಾಕೋರು 1 ನಿಮಿಷ ಯೋಚನೆ ಮಾಡಿ ಹಾಕಿ ಕಮೆಂಟ್ನ.